ಹಾಯ್ ಫ್ರೆಂಡ್ಸ್, ನೋಡಿ ನಾನು ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚುಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಹಾಕಿದ್ದೀನಿ. ಟೊಮೊಟೊ 2 ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು. ಮತ್ತು ಇದಕ್ಕೆ ತೊಗರಿಬೇಳೆ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಅರಿಶಿನ. ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ. ಇದಕ್ಕೆ ಅವರೆಬೇಳೆನೂ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಅವರೆಬೇಳೆ ಇರಲಿಲ್ಲ, ನಾನು ಬರೀ ತೊಗರಿಬೇಳೆ ಹಾಕಿದ್ದೀನಿ. ಇದು ಹಳ್ಳಿ ಕಡೆ ತುಂಬ ಮಾಡೋವಂಥದ್ದು, ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ತೀನಿ ಇಷ್ಟೇ, ನಾನು ಇನ್ನೇನು ಹಾಕೋದಿಲ್ಲ. ಇದಕ್ಕೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ಈ ಥರ ಮಾಡಿ ನೋಡಿ ನೀವು, ಅರ್ಜೆಂಟಲ್ಲಿದ್ರೂ ಬೇಗ ಮಾಡ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ನಾನು ಬೇಳೆ ತೊಳೆದಿದ್ನಲ್ಲ, ಅದೇ ಬೇಳೆ ತೊಳೆದಿದ್ದು ಬೇಳೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಅರಿಶಿನ, ಈರುಳ್ಳಿ, ಟೊಮೊಟೊ 2 ಇಷ್ಟನ್ನು ಹಾಕ್ಕೊತಿದ್ದೀನಿ ನಾನು ಕುಕ್ಕರ್ಗೆ. ನಾನು ಇವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಬೇಗ ಆಗಬೇಕು ಅಂತ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇನ್ನೊಂದು ಬೇಳೆ ಒಂದೊಂದು ಬೇಯುತ್ತೆ, ಒಂದೊಂದು ಬೇಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಕುಕ್ಕರನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಈಗ ಎಲ್ಲ ಸೊಪ್ಪು ಹಾಕಿದ್ದೀನಿ, ಸೊಪ್ಪು ಮತ್ತು ಹುಣ್ಸೆಹಣ್ಣು ಒಂಚೂರು ಹಾಕ್ತಾಯಿದ್ದೀನಿ. ಚಿಕ್ಕಿ ಸೊಪ್ಪು ಅಂತ ಫ್ರೆಂಡ್ಸ್, ಚಿಕ್ಕಿ ಸೊಪ್ಪು ನಾನ್ ವೆಜ್ಜಿಗೆ ಎಲ್ಲದಕ್ಕೂ ಬಳಸ್ತಾರೆ. ಮೆಂತ್ಯ ಸೊಪ್ಪು, ಚಿಕ್ಕಿ ಸೊಪ್ಪು ಆಲ್ಮೋಸ್ಟ್ ನಾವು ಜಾಸ್ತಿ ಬಳಸ್ತೀವಿ. ಈ ಮೊಸಪ್ಪು ಸಾರಿಗೂ ತುಂಬ ಚೆನ್ನಾಗಿರುತ್ತೆ ಚಿಕ್ಕಿ ಸೊಪ್ಪು ಅಂತ. ನಿಮ್ಗೇನಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಅದರೊಳಗೆ ಒಂದು ಸತಿ ನಾನ್ ವೆಜ್ಗೂ ಯೂಸ್ ಮಾಡಿ ನೋಡಿ, ಮೊಸಪ್ಪು ಸಾರು ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಉಪ್ಪು ಹಾಕಿ ಹುಣ್ಸೆಹಣ್ಣು ಹಾಕಿ ನೀಡಲು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಕುಕ್ಕರ್ ಕ್ಲೋಸ್ ಮಾಡ್ತೀನಿ. 3 ವಿಸಿಲ್ ನಾನು ತೊಗೋತೀನಿ, ನಿಮ್ಮ ಇಷ್ಟ. ನಿಮಗೆ ಬೇಳೆ ಇರುತ್ತೋ ಅದನ್ನು ನೋಡ್ಕೊಂಡು ನೀವು ಅಷ್ಟು ವಿಸಿಲ್ ಹಾಕ್ಕೊಳ್ಳಿ. ನೋಡಿ, ಇದೇ ಫ್ರೆಂಡ್ಸ್ ಚಿಕ್ಕಿ ಸೊಪ್ಪು, ಒಂದು ಸತಿ ಟ್ರೈ ಮಾಡಿ, ಇದರಲ್ಲಿ ತುಂಬ ರುಚಿ ಇರುತ್ತೆ. ಬೇಳೆನ ನೋಡಿ ಈ ಥರ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದು ಸುತ್ತಿದ್ದೀನಿ. ತೊಗರಿಕಾಯಿ ಹಾಕೋದು ಅವರೆಕಾಯಿ ಹಾಕೋದನ್ನ ನಾನು ಸ್ಕಿಪ್ ಮಾಡಿಬಿಟ್ಟೆ, ಸ್ಕಿಪ್ಪಾಗೋಯ್ತು. ನೋಡಿ, ಬೇಳೆನೆಲ್ಲ ನಾನು ಸೊಪ್ಪು ಬೇಯಿಸ್ಕೊಂಡಲ್ಲ, ಅದರಲ್ಲೇ ಅವರೆಕಾಯಿ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಅವರೆಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಹಸಿ ಕಡಲೆಕಾಯಿನೂ ಹಾಕೋರು ಫ್ರೆಂಡ್ಸ್, ತುಂಬ ಚೆನ್ನಾಗಿರೋದು ಹಸಿ ಕಡಲೆಕಾಯಿ ಹಾಕಿ. ಅದನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ. ತಪ್ಪಲೆಗೆ ನಾನು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಮತ್ತು ನಾನು ಈರುಳ್ಳಿ ಚಿಕ್ಕದು ಒಂದು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾಯಿದ್ದೀನಿ ಫ್ರೆಂಡ್ಸ್ ನಾನು. ಮೊಸಪ್ಪು ಸಾರಿಗೆ ಏನು ಕರ್ಬೇವಿನ ಸೊಪ್ಪು ಕೆಲವ್ರು ಹಾಕ್ತಾರೆ, ಹಾಕಲ್ಲ. ನನಗೆ ಕರ್ಬೇವಿನ ಸೊಪ್ಪು ಎಲ್ಲದಕ್ಕೂ ನಾನು ಯೂಸ್ ಮಾಡ್ತೀನಿ ಆಲ್ಮೋಸ್ಟು. ಮೊಸಪ್ಪು ಸಾರಿಗೂ ಹಾಕಿದ್ರೆ ಏನು ತೊಂದರೆ ಇಲ್ಲ, ಟೇಸ್ಟ್ ಇದ್ದೇ ಇರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಈರುಳ್ಳಿ ಏನು ತುಂಬ ಬೇಯಬೇಕು ಅಂತೇನಿಲ್ಲ, ಇದು ಕ್ರಂಚಿನೆಸ್ ಆಗೇ ಇರಬೇಕು, ಕ್ರಂಚಿಯಾಗಿರಬೇಕು. ಮೊಸಪ್ಪು ಸಾರಿಗೆ ಕ್ರಂಚಿಯಾಗಿರಬೇಕು. ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ ನಾನು, ಪ್ರತಿಯೊಂದಕ್ಕೂ ಹಿಂಗೆ ಹಾಕ್ತೀನಿ. ಏನಕ್ಕೆ ಅಂದರೆ ಒಂದು ಡೈಜೆಷನ್ ಆಗುತ್ತೆ, ಪ್ಲಸ್ ರುಚಿನೂ ಇರುತ್ತೆ ಹಿಂಗೆ ಹಾಕಿದ್ರೆ. ನೋಡಿ ಫ್ರೆಂಡ್ಸ್, ಈ ಸ್ಟೇಜ್ಗೆ ಈರುಳ್ಳಿ ಬೇಯಿದ್ರೆ ಸಾಕು, ಜಾಸ್ತಿ ಬೇಯಿಸಬೇಡಿ ಈರುಳ್ಳಿನ. ನಾನು ರುಬ್ಬಿದ್ದು ಸೊಪ್ಪು ಮತ್ತು ಅವರೆಕಾಯಿ ಇಷ್ಟೂನು ಒಂದೇ ಸತಿಗೆ ಹಾಕ್ತಾಯಿದ್ದೀನಿ. ನಾನು ನೀರೇನು ಹಾಕಿಲ್ಲ ಫ್ರೆಂಡ್ಸ್. ಆ ಬೆಂದಿದ್ದ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಸೊಪ್ಪೆಲ್ಲ ಬೇಯಿಸಿದ್ವಲ್ಲ, ಅದೇ ನೀರೇ ಸಾಕಾಯಿತು ನನಗೆ ಎಕ್ಸ್ಟ್ರಾ ಬೇಕಂತ ಏನು ಅನಿಸಿಲ್ಲ. ನಾನು ಇಷ್ಟು ಹಾಕಿದ್ದೀನಿ. ಇದನ್ನು ನಾನು ಸಣ್ಣೂರಿನಲ್ಲಿ ಇಟ್ಕೊಂಡು ಅದನ್ನು ಕುದಿಸ್ಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಕುದಿಬೇಕು, ಇದು ಚೆನ್ನಾಗಿ ಕುದಿದ್ರೆ ಟೇಸ್ಟು. ನಾನೊಂಚೂರು ಉಪ್ಪು ಹಾಕ್ಕೊತಾಯಿದ್ದೀನಿ, ನನಗೆ ಕಮ್ಮಿ ಇದೆ ಅಂತ ಅನಿಸ್ತು, ಅದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ಕೊಂಡೆ. ಈಗ ನಿಡಲ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ನಿಡಲ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡ್ತೀನಿ ನಾನು, ಚೆನ್ನಾಗಿ ಕಾಯಬೇಕು. ಅದು ಮೀಡಿಯಮಲ್ಲಿ ಇಟ್ಟಿರ್ತೀನಿ, ಅದಕ್ಕೆ ಸ್ವಲ್ಪ 10 ನಿಮಿಷ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಚೆನ್ನಾಗಿ ಕಾಯಬೇಕು. ನೋಡಿ ಫ್ರೆಂಡ್ಸ್, ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಕುದೀತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಈ ಥರ ಕುದೀತಾ ಇದೆ. ನೋಡೋಕ್ಕೆ ಚೆನ್ನಾಗಿ ಗ್ರೀನ್ ಥರ ಕಾಣಿಸುತ್ತೆ. ನಮ್ಮ ಅಜ್ಜಿ ಮಾಡ್ತಾಯಿದ್ದಿದ್ದು ಇದೇ ಥರ ಮೆಥಡು, ನಮ್ಮ ಮುತ್ತಜ್ಜಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿಯಿಂದ ನಮ್ಮಮ್ಮ ಮಾಡೋರು, ನಮ್ಮಮ್ಮನ ನೋಡಿಕೊಂಡು ನಾನೀಗ ಅದನ್ನೇ ಮಾಡ್ತೀನಿ. ತುಂಬ ಥರ ಬಂದಿದೆ, ಆದರೆ ನಾನು ಇದೇ ಮೆಥಡ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸಾಂಬಾರು ಪುಡಿ ಹಾಕ್ತಾರೆ, ಕಾಯಿ ರುಬ್ಬ ಹಾಕ್ತಾರೆ. ನಾನು ಇದೇ ಬೇಗ ಆಗುತ್ತೆ ಅಂತ ಇದೇ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ನೋಡಿ, ಮುದ್ದೆ ಜೊತೆಗೆ ಮೊಸಪ್ಪು ಸಾರು, ಪಕೋಡ, ಮಾವಿನ ಹಣ್ಣು, ಸಖತ್ ಕಾಂಬಿನೇಷನ್.